ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು 6-7 ದಶಕಗಳಿಂದ ಹೋರಾಟ ನಡೆದಿದೆ. ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ. ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಕೇವಲ ವೋಟ್ಗಾಗಿ ಮಾತ್ರ. ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರು ಹಾಕಿಬಿಟ್ರು, ನನ್ನನ್ನು ಸೋಲಿಸಿಬಿಟ್ರು, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತೇಳಿ. ಮಾನ್ಯ AICC ಅಧ್ಯಕ್ಷರು ಖರ್ಗೆ ಅವರು ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸಿಬಿಟ್ರು. ಇದೆಲ್ಲವೂ ಕೂಡ ಇತಿಹಾಸ. ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟೂ ಇಲ್ಲ. ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಆದರೆ ಆಗಬೇಕಾಗಿತ್ತು. ಆದರೆ ಒಂದು ವಿಷಯ, ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಅದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ. ಈಗ ಕೇವಲ ಬರೀ ಮಾತಿಗೆ ನಾ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ, ನಾನು ಇವರ ಹೆಸರು ಹೇಳ್ತೀನಿ ಅಂತ ಹೇಳಿರೋದು ಏನಕ್ಕೆ ಅಂತಂದರೆ, ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನು ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ. ಇದು ಸ್ಪಷ್ಟ. ಆಮೇಲೆ ದಲಿತ ನಾಯಕರುಗಳಿಗೂ ಕೂಡ ಆ ಗಟ್ಸ್ ಅನ್ನೋದೇ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ, ಮಾನ್ಯ DCM ಅವರು ನನ್ನ ಹಕ್ಕು, ನಾನು ಕೇಳ್ತೇನೆ, ನಾನು ದುಡ್ದಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ, ಅವರ ಥರ ನೀವು ಕೇಳಲಿಕ್ಕೆ ನಿಮಗೇನಾಗಿದೆ? ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು. ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು, ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ, ಯಾಕೆಂದರೆ ನನ್ನ ಮಗನ ಆಗಬೇಕು. ಈ ರೀತಿ ಇದು ಮಾನಸಿಕ ಸ್ಥಿತಿಗಳಿದ್ದರೆ ದಲಿತರು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಆಗುವ ಪರಿಸ್ಥಿತಿ ಉದ್ಭವ ಆಗೋದೇ ಇದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು 6-7 ದಶಕಗಳಿಂದ ಹೋರಾಟ ನಡೆದಿದೆ. ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ. ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಕೇವಲ ವೋಟ್ಗಾಗಿ ಮಾತ್ರ. ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರು ಹಾಕಿಬಿಟ್ರು, ನನ್ನನ್ನು ಸೋಲಿಸಿಬಿಟ್ರು, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತೇಳಿ. ಮಾನ್ಯ AICC ಅಧ್ಯಕ್ಷರು ಖರ್ಗೆ ಅವರು ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸಿಬಿಟ್ರು. ಇದೆಲ್ಲವೂ ಕೂಡ ಇತಿಹಾಸ. ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟೂ ಇಲ್ಲ. ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಆದರೆ ಆಗಬೇಕಾಗಿತ್ತು. ಆದರೆ ಒಂದು ವಿಷಯ, ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಅದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ. ಈಗ ಕೇವಲ ಬರೀ ಮಾತಿಗೆ ನಾ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ, ನಾನು ಇವರ ಹೆಸರು ಹೇಳ್ತೀನಿ ಅಂತ ಹೇಳಿರೋದು ಏನಕ್ಕೆ ಅಂತಂದರೆ, ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನು ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ. ಇದು ಸ್ಪಷ್ಟ. ಆಮೇಲೆ ದಲಿತ ನಾಯಕರುಗಳಿಗೂ ಕೂಡ ಆ ಗಟ್ಸ್ ಅನ್ನೋದೇ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ, ಮಾನ್ಯ DCM ಅವರು ನನ್ನ ಹಕ್ಕು, ನಾನು ಕೇಳ್ತೇನೆ, ನಾನು ದುಡ್ದಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ, ಅವರ ಥರ ನೀವು ಕೇಳಲಿಕ್ಕೆ ನಿಮಗೇನಾಗಿದೆ? ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು. ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು, ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ, ಯಾಕೆಂದರೆ ನನ್ನ ಮಗನ ಆಗಬೇಕು. ಈ ರೀತಿ ಇದು ಮಾನಸಿಕ ಸ್ಥಿತಿಗಳಿದ್ದರೆ ದಲಿತರು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಆಗುವ ಪರಿಸ್ಥಿತಿ ಉದ್ಭವ ಆಗೋದೇ ಇದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು 6-7 ದಶಕಗಳಿಂದ ಹೋರಾಟ ನಡೆದಿದೆ. ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ. ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಕೇವಲ ವೋಟ್ಗಾಗಿ ಮಾತ್ರ. ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರು ಹಾಕಿಬಿಟ್ರು,
ನನ್ನನ್ನು ಸೋಲಿಸಿಬಿಟ್ರು, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತೇಳಿ. ಮಾನ್ಯ AICC ಅಧ್ಯಕ್ಷರು ಖರ್ಗೆ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸಿಬಿಟ್ರು. ಇದೆಲ್ಲವೂ ಕೂಡ ಇತಿಹಾಸ. ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟೂ ಇಲ್ಲ. ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಆದರೆ ಆಗಬೇಕಾಗಿತ್ತು. ಆದರೆ ಒಂದು ವಿಷಯ, ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಅದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ. ಈಗ ಕೇವಲ ಬರೀ ಮಾತಿಗೆ ನಾ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ, ನಾನು ಇವ್ರ ಹೆಸರು ಹೇಳ್ತೀನಿ ಅಂತ ಹೇಳಿರೋದು ಏನಕ್ಕೆ ಅಂತಂದರೆ, ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನು ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ. ಇದು ಸ್ಪಷ್ಟ. ಆಮೇಲೆ ದಲಿತ ನಾಯಕರುಗಳು ಕೂಡ ಆ ಗಟ್ಸ್ ಅನ್ನೋದೇ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ, ಮಾನ್ಯ DCM ಅವರು ನನ್ನ ಹಕ್ಕು, ನಾನು ಕೇಳ್ತೇನೆ, ನಾನು ದುಡ್ದಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ, ಅವರ ಥರ ನೀವು ಕೇಳಲಿಕ್ಕೆ ನಿಮಗೇನಾಗಿದೆ? ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು. ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು, ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ, ಯಾಕೆಂದರೆ ನನ್ನ ಮಗನ ಆಗಬೇಕು. ಈ ರೀತಿ ಇದು ಮಾನಸಿಕ ಸ್ಥಿತಿಗಳಿದ್ದರೆ ದಲಿತರು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಆಗುವ ಪರಿಸ್ಥಿತಿ ಉದ್ಭವ ಆಗೋದೇ ಇದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು 6-7 ದಶಕಗಳಿಂದ ಹೋರಾಟ ನಡೆದಿದೆ. ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ. ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಕೇವಲ ವೋಟ್ಗಾಗಿ ಮಾತ್ರ. ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರು ಹಾಕಿಬಿಟ್ರು, ನನ್ನನ್ನು ಸೋಲಿಸಿಬಿಟ್ರು, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತೇಳಿ. ಮಾನ್ಯ AICC ಅಧ್ಯಕ್ಷರು ಖರ್ಗೆ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸಿಬಿಟ್ರು. ಇದೆಲ್ಲವೂ ಕೂಡ ಇತಿಹಾಸ. ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟೂ ಇಲ್ಲ. ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಆದರೆ ಆಗಬೇಕಾಗಿತ್ತು. ಆದರೆ ಒಂದು ವಿಷಯ, ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತೋ ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಅದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ. ಈಗ ಕೇವಲ ಬರೀ ಮಾತಿಗೆ ನಾ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ, ನಾನು ಇವ್ರ ಹೆಸರು ಹೇಳ್ತೀನಿ ಅಂತ ಹೇಳಿರೋದು ಏನಕ್ಕೆ ಅಂತಂದರೆ, ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನು ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ. ಇದು ಸ್ಪಷ್ಟ. ಆಮೇಲೆ ದಲಿತ ನಾಯಕರುಗಳು ಕೂಡ ಆ ಗಟ್ಸ್ ಅನ್ನೋದೇ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ, ಮಾನ್ಯ DCM ಅವರು ನನ್ನ ಹಕ್ಕು, ನಾನು ಕೇಳ್ತೇನೆ, ನಾನು ದುಡ್ದಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ, ಅವರ ಥರ ನೀವು ಕೇಳಲಿಕ್ಕೆ ನಿಮಗೇನಾಗಿದೆ? ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು. ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು, ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ, ಯಾಕೆಂದರೆ ನನ್ನ ಮಗನ ಆಗಬೇಕು. ಈ ರೀತಿ ಇದು ಮಾನಸಿಕ ಸ್ಥಿತಿಗಳಿದ್ದರೆ ದಲಿತರು ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಆಗುವ ಪರಿಸ್ಥಿತಿ ಉದ್ಭವ ಆಗೋದೇ ಇದೆ.